ಪ್ರೀತಿಯಲ್ಲಿ ದೇವಜನರೇ, ಈ ದಿನ ಬೆಳಗಿನ ಜಾವದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿ, ಕಾಪಾಡಲಿ. ವಿಡಿಯೋ ನೋಡುವ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಏಕೆಂದರೆ ದೇವರು ನಮ್ಮನ್ನು ದೇವರ ವಾಕ್ಯ ಅನೇಕರಿಗೆ ಹೇಳಲು ಕಳಿಸಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರು ನಮಗೆ ಒಂದೊಂದು ವಚನ ಕೊಡುವಾಗಲೂ ಒಂದೊಂದು ಅರ್ಥ ಅದರಲ್ಲಿ ಇರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ದೇವ ಮಕ್ಕಳೇ, ನಿಮ್ಮ ಸಮಸ್ಯೆ ಏನೇ ಆಗಿದ್ದರೂ, ಹೋರಾಟಗಳು ಎಷ್ಟೇ ಇದ್ದರೂ ಅವುಗಳೆಲ್ಲ ತೀರಿಸಲು ಕರ್ತನು ಮಹಿಮೆ ಉಳ್ಳವರಾಗಿದ್ದಾರೆ. ಎಲ್ಲದಕ್ಕೂ ಅದರದರ ಕಾಲವಿರುವುದಲ್ಲವೇ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ದೇವರು ನಮಗೆ ಈ ದಿನ ಕೊಟ್ಟಂತ ವಚನ ಭಾಗ ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 2ನೇ ವಚನವಾಗಿದೆ. ಈ ವಚನವು ಈ ರೀತಿಯಾಗಿ ಹೇಳುತ್ತದೆ: ಎಂದೇ ಸಾರಳು ಅಬ್ರಹಾಮನಿಗೆ, ನೋಡಿ, ನನಗೇನು ಸರ್ವೇಶ್ವರ ಸ್ವಾಮಿ ಮಕ್ಕಳನ್ನು ದಯಪಾಲಿಸಲಿಲ್ಲ. ನೀವು ನನ್ನ ದಾಸಿಯನ್ನು ಸೇರಬೇಕು, ಬಸು ಅವಳ ಮೂಲಕವಾದರೂ ನನಗೆ ಮಕ್ಕಳಾದಿತ್ತು ಎಂದು ಹೇಳಿದಳು. ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿಸಿದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅಬ್ರಹಾಮನು ಮತ್ತು ಸಾರಳು ದೇವರ ಆಲೋಚನೆಯನ್ನು ಆ ಸಮಯದಲ್ಲಿ ಪಡೆದುಕೊಳ್ಳಲಿಲ್ಲ ಎಂಬುದಾಗಿ ವಚನ ನಮಗೆ ಹೇಳುತ್ತದೆ. ಅದಕ್ಕಾಗಿ ವಿಜ್ಞಾಪನೆಯನ್ನೂ ಮಾಡಲಿಲ್ಲ, ತಮ್ಮ ಸ್ವಂತ ಆಲೋಚನೆಯಿಂದ ನಡೆದರು ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ವಿವರಿಸುತ್ತದೆ. ಪ್ರೀತಿಯ ನನ್ನ ದೇವಜನರೇ, ನಾವು ದೇವರ ಒಂದು ಮಾತಿಗೆ ತಲೆಬಾಗಬೇಕು, ದೇವರಿಂದ ಪಡೆದುಕೊಳ್ಳಬೇಕು. ಇದರಿಂದ ಅಬ್ರಹಾಮನು ಸಾರಾಳು ಮಾಡಿದ್ದ ಇದರಿಂದ ಹುಟ್ಟಿದ ಇಸ್ಮಾಯಿಲ್ನಿಂದ ಇಂದಿಗೂ ಈ ಪ್ರಪಂಚದಲ್ಲಿ ಸಮಸ್ಯೆಗಳು, ಹೋರಾಟಗಳು, ಯುದ್ಧಗಳು ನಡೆಯುತ್ತಾ ಬಂದಿದೆ ಎಂಬುದಾಗಿ ನಮಗೆ ಕಾಣುತ್ತದೆ. ಆದ್ದರಿಂದ ನಿಶ್ಚಯವಾಗಿಯೂ ಆಕಾಶವು ಭೂಮಿಯು ಅಳಿದು ಹೋದರೂ ದೇವರ ಮಾತು ಎಂದಿಗೂ ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಾವು ದೇವರ ಮಾತಿಗೆ ವಿಧೇಯರಾಗಬೇಕು. ನಾವು ಏನೇ ಸಮಸ್ಯೆಗಳಿದ್ದರೂ ದೇವರಿಗೆ ಬೇಡಬೇಕು, ದೇವರಿಗೆ ಪ್ರಾರ್ಥಿಸಬೇಕು, ದೇವರೊಂದಿಗೆ ಮುನ್ನಡೆಯಬೇಕು ಎಂಬುದಾಗಿ ಈ ವಚನ ನಮಗೆ ಇಂದು ತೋರಿಸುತ್ತದೆ. ಆಮೇನ್.